ಮೊದಲೇ ದುಬಾರಿ ದುನಿಯಾದ ಬೆಂಕಿಯಲ್ಲಿ ಬೇಯ್ತಾ ಇರೋ ಜನರಿಗೆ ಕೇಂದ್ರ ಸರ್ಕಾರ ಮತ್ತು ತೈಲ ಕಂಪನಿಗಳು ಗಾಯದ ಮೇಲೆ ಬರೆ ಎಳೆದಿವೆ. ಇಂದು ಮತ್ತೆ ಅಂದ್ರೆ 4ನೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಸಿದೆ. ಇದರಿಂದ ಮತ್ತೆ ಜನಾಕ್ರೋಶ ಭುಗಿಲೆದ್ದಿದೆ. ಅತ್ತ ಕಾಂಗ್ರೆಸ್ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ದೇಶದ ಜನರಿಗೆ ಮತ್ತೆ ಬೆಲೆ ಏರಿಕೆ ಬರೆ. ನಾಲ್ಕನೇ ಬಾರಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ, ಭುಗಿಲೆದ್ದ ಜನಾಕ್ರೋಶ. ಊಟ ಮಾಡಬೇಕಾ, ಪೆಟ್ರೋಲ್ ಹಾಕಬೇಕಾ, ಒಂದು ಅರ್ಥ ಆಗ್ತಿಲ್ಲ. ಬಿಗ್ ಶಾಕ್ ಅಂದ್ರೆ ಇದೇ ಇರಬೇಕು. ಬೆಳಗ್ಗೆ ಎದ್ದು ಗಾಡಿಗೆ ಪೆಟ್ರೋಲ್ ಹಾಕ್ಸೋಣ ಅಂತ ಬಂಕ್ಗೆ ಹೋದ್ರೆ ಅಲ್ಲಿ ಬೆಲೆ ಕೇಳಿ ಗ್ರಾಹಕರ ಎದೆ ಧಸಕ್ಕೆಂದಿದೆ. ಕೇಂದ್ರ ಸರ್ಕಾರ ಜನಸಾಮಾನ್ಯರ ಜೇಬಿಗೆ ಅಕ್ಷರಶಃ ಕತ್ತರಿ ಹಾಕಿದೆ. ಕೇವಲ 11 ದಿನಗಳ ಅವಧಿಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಬಾರಿ ತೈಲ ಬೆಲೆ ಏರಿಕೆಯಾಗಿದೆ. ಸಿಕ್ಕಿದ್ದೇ ಚಾನ್ಸ್ ಅಂತ ತೈಲ ಕಂಪನಿಗಳು ಗ್ರಾಹಕರ ರಕ್ತ ಹೇರ್ತಿವ್ಯಾ ಅನ್ನೋ ಅನುಮಾನ ಶುರುವಾಗಿದೆ. ಇತ್ತ ತೈಲ ಬೆಲೆ ಏರಿಕೆ ಖಂಡಿಸಿ ರಾಜ್ಯಾದ್ಯಂತ ಆಕ್ರೋಶದ ಜ್ವಾಲೆ ಹೊತ್ತಿ ಉರಿದ್ರೆ, ರಾಜಕೀಯ ರಣರಂಗದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಯುದ್ಧವೇ ನಡೀತಿದೆ. ಹೌದು, ದೇಶದಲ್ಲಿ ತೈಲ ಬೆಲೆ ನಿಯಂತ್ರಣ ತಪ್ಪಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಕೇಂದ್ರ ಸರ್ಕಾರ ಸದ್ದಿಲ್ಲದೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಇಂಧನ ದರವನ್ನ ಪರಿಷ್ಕರಿಸಿದೆ. ಇಂದು ಪ್ರತಿ ಲೀಟರ್ ಪೆಟ್ರೋಲ್ ದರದಲ್ಲಿ ಬರೋಬ್ಬರಿ ₹2.83 ಹಾಗೂ ಡೀಸೆಲ್ ದರದಲ್ಲಿ ₹2.82 ಏರಿಕೆ ಮಾಡಲಾಗಿದೆ. ಪರಿಣಾಮ ದೇಶದ ಪ್ರಮುಖ ಮಹಾನಗರಗಳಲ್ಲಿ ತೈಲ ದರ 100ರ ಗಡಿ ದಾಟಿ ರಾಕೆಟ್ ವೇಗದಲ್ಲಿ ಮುನ್ನುಗ್ಗುತ್ತಿದೆ. ಹಾಗಿದ್ರೆ ಕಳೆದ 11 ದಿನಗಳಲ್ಲಿ ಎಷ್ಟು ಸಲ ಎಷ್ಟು ದರ ಏರಿಕೆ ಆಗಿದೆ ಅನ್ನೋದನ್ನ ನೋಡೋದಾದ್ರೆ, ಮೇ 15ರಂದು ಪೆಟ್ರೋಲ್ ಬೆಲೆ ₹3.25 ಹೆಚ್ಚಳವಾದರೆ ಡೀಸೆಲ್ ದರ ₹3.11 ಏರಿಕೆಯಾಗಿತ್ತು. ಮೇ 19ರಂದು ಎರಡನೇ ಬಾರಿ ಪೆಟ್ರೋಲ್ ದರ 99 ಪೈಸೆ, ಡೀಸೆಲ್ 94 ಪೈಸೆ ಹೆಚ್ಚಳವಾಗಿತ್ತು. ಇನ್ನು 2 ದಿನದ ಹಿಂದೆ ಅಂದ್ರೆ ಮೇ 23ರಂದು ಪೆಟ್ರೋಲ್ 95 ಪೈಸೆ, ಡೀಸೆಲ್ 95 ಪೈಸೆ ಏರಿಕೆಯಾಗಿತ್ತು. ಇಂದು ಪೆಟ್ರೋಲ್ ಬೆಲೆ ₹2.83, ಡೀಸೆಲ್ ₹2.82 ಹೆಚ್ಚಳವಾಗಿದೆ. ಅಲ್ಲಿಗೆ ಕೇವಲ 11 ದಿನದಲ್ಲಿ ₹7ಗೂ ಹೆಚ್ಚು ಏರಿಕೆಯಾಗಿದೆ. ಬೆಲೆ ಏರಿಕೆ ಆಗ್ತಿದ್ದಂತೆ ಇಂದು ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಡಿಸಿಎಂ ಡಿಕೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಈಗ 4 ಸಾರಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿದ್ದಾರೆ. ಬೆಲೆ ಏರಿಸೋದು ಮಾಡಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಹೇಗೆ ದೇಶವನ್ನು ಲೂಟ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕು ಅಂತಕ್ಕಂಥದ್ದು ನನ್ನ ಭಾವನೆ. ಮತ್ತೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು. ಸಿದ್ದರಾಮಯ್ಯ ಹೀಗೆ ವಾಗ್ದಾಳಿ ನಡೆಸಿದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್, ಸಿದ್ದರಾಮಯ್ಯಗೆ ಜ್ಞಾನ ಇದ್ದಿದ್ರೆ ರಾಜ್ಯದ ಸೆಸ್ ಕಡಿಮೆ ಮಾಡ್ತಿದ್ರು ಅಂತ ಕಿಡಿಕಾರಿದ್ದಾರೆ. ಅದ್ಯಾವಾಗ ಅಶೋಕ್ ಹೀಗೆ ರಾಜ್ಯದ ತೆರಿಗೆ ಕಡಿಮೆ ಮಾಡಿ ಅಂದ್ರು, ಇದಕ್ಕೆ ಡಿಸಿಎಂ ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪೆಟ್ರೋಲ್ ವಿಚಾರವಾಗಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ₹107.70 ಇದೆ. ಕರ್ನಾಟಕದಲ್ಲಿ ದೆಹಲಿ ಕ್ಯಾಪಿಟಲ್ ಸಿಟಿ, ದೇಶದ ಕ್ಯಾಪಿಟಲ್, ಅದು 99.50 ಇದೆ. ಅಂದರೆ ದೇಶದ ಕ್ಯಾಪಿಟಲ್ಗಿಂತ ಕರ್ನಾಟಕದ ಪೆಟ್ರೋಲ್ ಡೀಸೆಲ್ ರೇಟು ಜಾಸ್ತಿ. ಯಾರಿಂದ? ಈ ಕಾಂಗ್ರೆಸ್ ಸರ್ಕಾರದಿಂದ. ಮಾನಮರ್ಯಾದೆ ಇಲ್ಲ, ನೀವು ಕಡಿಮೆ ಮಾಡ್ರಿ ಟ್ಯಾಕ್ಸ್ನ ಅಂತ ಇಬ್ರು ಅಶೋಕ್ ಮತ್ತು ಅವ್ರ ಇವ್ರು ಹೇಳ್ಕೊಟ್ಟವ್ರೆ, ವಿಜೇಂದ್ರ ಹೇಳ್ತಾ ಇದ್ದಾರೆ. ಫಸ್ಟ್ ನೀನು ಕಡಿಮೆ ಮಾಡೋದು ಕಲಿಯ, ನೀವು ಕಡಿಮೆ ಮಾಡಿಸಿ. ಫಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಏನು 1,000 ಕೋಟಿ ರೂಪಾಯಿ ಡೈಲಿ ಎಕ್ಸ್ಟ್ರಾ ತಗೋತಾ ಇದ್ದೀರಲ್ಲ, ಅದನ್ನ ನೀವು ಕಡಿಮೆ ಮಾಡಿ. ಇನ್ನು ರಣದೀಪ್ ಸಿಂಗ್ ಸುರ್ಜೇವಾಲಾ ಸಹ ಬಿಜೆಪಿ 12 ವರ್ಷಗಳಿಂದ ಸಾಮಾನ್ಯ ಕನ್ನಡಿಗರ ಪಿಕ್ ಪಾಕೆಟ್ ಮಾಡ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ರು. There is a total of 57 lakh crore. Don't be surprised. We'll just prove it. 57 lakh crore loot by BJP in last 12 years. Every day fuel loot is pickpocketing the pockets of common man, the common Kannadiga. ಇಷ್ಟೇ ಸಾಲದು ಎಂಬಂತೆ ಕಾಂಗ್ರೆಸ್ ನಾಯಕರು ಈ ಹಿಂದೆ ಕೇಂದ್ರದಲ್ಲಿ ಯುಪಿಎ ಸರ್ಕಾರ ಇದ್ದಾಗ ಮೋದಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಮಾತನಾಡಿದ್ದ ವಿಡಿಯೋವನ್ನು ರಿಲೀಸ್ ಮಾಡಿದ್ರು. मित्रों, गैस हो, पेट्रोल हो, डीजल हो, हर प्रकार से
महंगाई बढ़ रही है नहीं बढ़ रही है? ये तो वो भी अच्छा आपको ये याद है, लोग भूल जाते हैं कि याद करना। अरे गरीब के घर में चूल्हा नहीं जलता है, बच्चा रात रात रोता है, माँ आंसू पी के सोती है। ಇತ್ತ ರಾಜಕಾರಣಿಗಳು ಕೆಸರರ ಚಾಟ ನಡೆಸುತ್ತಿದ್ರೆ ಅತ್ತ ಮಾರುಕಟ್ಟೆಯಲ್ಲಿ ಬೆಲೆ ಏರಿಕೆಯ ಬರೆಗೆ ಜನಸಾಮಾನ್ಯರು ಕಣ್ಣೀರು ಹಾಕ್ತಿದ್ದಾರೆ. ಬೆಳಗಾವಿಯಲ್ಲಿ ಕೃಷಿಕ ಸಮಾಜ ಸಂಘಟನೆಯ ರೈತರು ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಮತ್ತು ರಾಜ್ಯ ಎರಡೂ ಸರ್ಕಾರಗಳ ವಿರುದ್ಧ ಧಿಕ್ಕಾರ ಕೂಗಿದ್ರು. ರಾಯಚೂರು, ಬೀದರ್ ಹಾಗೂ ಕಲಬುರಗಿ, ಬಾಗಲಕೋಟೆ ವಾಹನ ಸವಾರರು ಮತ್ತು ಆಟೋ ಚಾಲಕರು ಸರ್ಕಾರದ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ. ಪೆಟ್ರೋಲ್ ಪಂಪ್ಗೆ ಆಗಬೇಕು, ಏನು ಪೆಟ್ರೋಲ್ ಆಗಬೇಕು, ನಾವು ಏನು ಊಟ ಮಾಡಬೇಕು, ಏನು ಮಾಡಬೇಕು ನಮ್ಗೆ ಗೊತ್ತಾಗಂಗಿಲ್ಲ. ಇಷ್ಟು ತುಟ್ಟಿ ಮಾಡಿದ್ರೆ ನಾವು ಹೆಂಗೆ ಸರ್ವೆ ಮಾಡಬೇಕ್ರಿ ಸರ್? ಹುಬ್ಬಳ್ಳಿಯಲ್ಲಿ ಮಾತನಾಡಿದ ವಾಹನ ಸವಾರ, ಏರಿಸೋದಾದ್ರೆ ಒಮ್ಮೆಲೆ ದರ ಏರಿಕೆ ಮಾಡಿ ಅಂತ ಆಕ್ರೋಶ ಹೊರಹಾಕಿದ್ರು. ಒಮ್ಮೆ ಏರಿಸ್ಬಿಡ್ಬೇಕಂತ ಅಲ್ಲೆಲ್ಲ ಏರಿಸೋ ಎಲ್ಲಿ ಅಡ್ಡಾಡೋರು ಬಿಡ್ತಾರೆ. ಈ ಸ್ವಲ್ಪ 2 ರೂಪಾಯಿ 3 ರೂಪಾಯಿ ಏರಿಸಿದ್ರೆ ಉಪಯೋಗ ಇಲ್ಲ. 150 ಮಾಡಿಬಿಟ್ರೆ ಹೊಲೆತ್ತಲ್ಲ ಮುಗಿದು ಬಿಡೋದು. ಬೇಗ ಅಡ್ಡಾಡ್ತಾರೆ ಮಾಡ್ಕೊಂಡಿರ್ತಾರೆ. ಮತ್ತೆ ಏನು ಮಾಡಕ್ಕೆ ಬರೋದಿಲ್ಲ. ಮನೆಗೆ ಕುಂತ ಕೆಲಸ ಮಾಡೋಣ ಅಂತಾರಲ್ಲ. ಈಗ ಮನೆಗೆ ಕುಂತ ಕೆಲಸ ಮಾಡೋದು ಮತ್ತು ಹೊರಗೆ ಅಡ್ಡಾಡೋದು ಜरूरत ಬರೋದಿಲ್ಲ. ಎಟ್ಲೀಸ್ಟ್ ಟ್ರಾಫಿಕ್ ಕಡಿಮೆ ಆಗುತ್ತೆ. ಕೊಪ್ಪಳದಲ್ಲಿ ಹೆಣ್ಮಕ್ಕಳಿಗೆ 2,000 ಕೊಟ್ಟು ಇತ್ತ ಪೆಟ್ರೋಲ್ ಡೀಸೆಲ್ ಮೂಲಕ 10,000 ಕಿತ್ಕೊಳ್ತಿದ್ದಾರೆ ಅಂತ ಬಂಕ್ನಲ್ಲಿ ಗ್ರಾಹಕರು ಆಕ್ರೋಶದ ಜ್ವಾಲೆ ಉಗುಳಿದ್ರು. ತಿಂಗಳಿಗೆ 4 ಸಲ ಜಾಸ್ತಿ ಮಾಡಿದ್ರೆ ನಾವು ಎಲ್ಲಿ ಹೋಗ್ಬೇಕು? ನಾವು ದುಡ್ಕೊಂಡು ತಿನ್ನೋರು. ಗೌರ್ಮೆಂಟ್ ಜಾಬ್ ಇದ್ದವ್ರಿಗೆ ಆಟೋಮೆಟಿಕ್ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ. ಈಗ ಹೊರಗೆ ದುಡ್ಕೊಂಡು ತಿನ್ನೋರಿಗೆ ಯಾರು ಮಾಡ್ತಾರೆ ರೀ? ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರೆ, ಇಲ್ಲ ನಮ್ಗೆ 10,000 ರೂಪಾಯಿ ಕೊಡ್ತಾರೆ ಇವರು ಗೌರ್ಮೆಂಟ್ನವ್ರು. ಒಟ್ನಲ್ಲಿ 11 ದಿನಗಳಲ್ಲಿ 4 ಬಾರಿ ತೈಲ ಬಾಂಬ್ ಸಿಡಿಸಿರುವುದು ಜನಸಾಮಾನ್ಯರ ಬದುಕನ್ನ ಮೂರಾಬಟ್ಟೆ ಮಾಡಿದೆ. ಇತ್ತ ತೈಲ ದರ ಏರಿಕೆಯ ಬೆನ್ನಲ್ಲೇ ಗೃಹ ಬಳಕೆ ವಸ್ತುಗಳ ಬೆಲೆಯು ಗಗನಕ್ಕೇರುವ ಭೀತಿ ಎದುರಾಗಿದೆ. ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡುತ್ತಿದ್ದಾರೆ. ಆದರೆ ದಿನವಿಡೀ ದುಡಿದು ಬದುಕುವ ಬಡವ ಮಧ್ಯಮ ವರ್ಗದ ಜನ ಮಾತ್ರ ಇಂಧನದ ಬೆಂಕಿಯಲ್ಲಿ ಬೆಂದು ಬೂದಿಯಾಗ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.